ಯಾಪೆಲ್ಲರೂ ಚೆನ್ನಾಗಿಲ್ಲ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಂದರೆ ಇವತ್ತು ಕಿವಿ ನೋವು ಸ್ವಲ್ಪ ಇವನಿಗೆ ಕಮ್ಮಿ ಆಗೈತೆ ಆಯ್ತಾ. ನೋಡ್ಬೇಕು ಕಮ್ಮಿ ಆಗೈತೆ ಅಂತ ಗೊತ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ವಾ? ಮಾಡಿದೆ. ಮತ್ತೆ ಈಗ ನೈಟ್ ನಿದ್ದೆ ಮಾಡಿದ್ದಾನೆ ಹೇಳ್ಬೇಕಂದ್ರೆ. ಮೊನ್ನೆ ನೈಟ್ ನಿದ್ದೆ ಮಾಡಿಲ್ಲ ಕಿವಿ ನೋವು ಇರೋದಕ್ಕೆ. ರೆಸ್ಟ್ ಮಾಡ್ತಿದ್ದಾನೆ. ಆದಷ್ಟು ಕಿವಿ ನೋವು ಕಮ್ಮಿ ಆಗೈತೆ. ಬಾಯ್ಲಿ ತುಳಸಿ ಹಾಕಿ ಇಟ್ಕೊಂಡಿದ್ಯಾ ಬಾಯ್ಲಿ ನಮಿ ಸುಮ್ಮನೆ ಇರು ಚಿನ್ಮಯ್. ಸೊ ಇವಾಗ ಅಪ್ಪ ಇನ್ನು ಹಾಸ್ಪಿಟ್ಲಲ್ಲಿ ಐತಲ್ವಾ, ಇನ್ನು ಡಿಸ್ಚಾರ್ಜ್ ಆಗುತ್ತೋ ಹಿಂಗೋ ಗೊತ್ತಿಲ್ಲ. ನಾವು ಇವತ್ತೆಲ್ಲ ಮಾರ್ನಿಂಗ್ ಲೇಟಾಗಿ ಎದ್ದಿದ್ದೀವಿ. ಬೈಲ್ ನಮಿ ಲೇಟಾಗಿ ಎದ್ದಿದ್ದೀವಿ ಇವತ್ತು. ನೋಡೋಣ ನಮಿತು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರಬೇಕು. ಅದು ಬಿಟ್ಟರೆ ಏನು ಕೆಲಸ ಇಲ್ಲ ಇವತ್ತು. ಸೊ ಇವನೊಂಚೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದು ಎದ್ದಿರೋದು ಬೇರೆ ಲೇಟು. ಸೊ ಮನೆ ಕೆಲಸಗಳನ್ನ ಮಾಡ್ಕೋಬೇಕು. ಕಡೆ ತಿಂಡಿನೂ ಆಗ್ತಾ ಐತೆ. ರೇಖಾ ಟಿಫನ್ ಮಾಡ್ತಾವಳು ನನ್ನ ಕಡೆ, ನಾನು ಸ್ಕೂಲ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಾಡ್ಕೋಬೇಕು. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಮೊದಲೇ ಹೇಳ್ದಾಗೆ ನಮಿತನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಬೇಗ ನಾನು ಇಲ್ಲಿ ಹೊರಗಡೆ ಕೆಲಸ ಮಾಡ್ಕೊತಿದ್ದೆ. ರೇಖಾ ಟಿಫನ್ ಕೆಲಸ ಮಾಡ್ಕೊತಾ ಇದ್ಲು. ಅಪ್ಪ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ತುಂಬ ಇತ್ತು. ಸೊ ಎಲ್ಲನೂ ರಿಪೋರ್ಟ್ ನಾರ್ಮಲ್ ಬಂದಿದೆ. ಬಿಕಾಸ್ ವ್ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಬಿಕಾಸ್ ನನ್ನ ಹೆಲ್ತ್ ಸರಿ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಸ್ವಲ್ಪ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 7 ಗಂಟೆ ಆಗಿದೆ ಅಷ್ಟೇ. ಆಗಲೇ ಬಿಸಿಲಿತ್ತು, ತುಂಬಾ ಬಿಸಿಲು ಬಂದಿತ್ತು. ಸೊ ಫಸ್ಟು ಬಾಗಿಲು ಕಸ ಗುಡಿಸ್ಕೊಂಬಿಡೋಣ, ಬಾಗಿಲು ತೊಳ್ಕೊಂಬಿಡೋಣ ಅಂತೇಳಿ ಇಲ್ಲಿ ಬಾಗಿಲು ತೊಳ್ಕೊತಾ ಇದ್ದೀನಿ. 2 ದಿವಸ ವ್ಲಾಗ್ ಇದಾಗಿರುತ್ತೆ, ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೋಡಿ ಪೂರ್ತಿ ವ್ಲಾಗ್ನ ನೋಡಿ ಅಂತ ಹೇಳ್ತೀನಿ. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇನ್ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಒಳಗಡೆ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಬಾಗಿಲೆಲ್ಲ ತೊಳ್ಕೊಂಡು ಇವಾಗ ನಾನೇನು ತೊಳೆಯೋಕ್ಕೆ ಹೋಗಲಿಲ್ಲ, ಒರೆಸ್ಕೊಂಡೆ. ಬಿಕಾಸ್ ಮಕ್ಕಳಿದಾವಲ್ವ, ಜಾರ್ತೈತೆ. ನೈಟೇ ತೊಳೆದ್ಬಿಟ್ರೆ ಬೆಸ್ಟು. ಇವಾಗ ತೊಳೆದ್ಕೊಂಡು ಕೂತ್ಕೊಂಡ್ರೆ ಒಣಗಲ್ಲ ಬೇಗ, ಜಾರ್ತವೆ ಮಕ್ಕಳು, ಹೆಜ್ಜೆ ಮಾಡ್ತಾರೆ. ಸೊ ಅದು ಸ್ವಲ್ಪ ಇರಿಟೇಟು, ಡಬಲ್ ಕೆಲಸ ಅಂಥೇಳಿ ಇಲ್ಲಿ ಒರೆಸ್ಕೊತಾ ಇದ್ದೀನಿ ನಾನು. ಬೇಗ ಆರ್ಕೊಳುತ್ತಲ್ವ. ಸೊ ಹಂಗಾಗಿ ವಾಯ್ಸ್ ತುಂಬಾ ಚೇಂಜಸ್ ಆಗಿದೆ. ನನ್ನ ಹೆಲ್ತು ಸರಿ ಇಲ್ಲ, ಹಂಗಾಗಿ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸ್ ಸರಿ ಹೋದರೆ ವಾಯ್ಸ್ ಓವರ್ ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಇಲ್ಲ ಅಂದರೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಸೊ ಹಂಗಾಗಿ ಸ್ವಲ್ಪ ಹೆಲ್ತ್ ಸರಿ ಹೋಯಿತು, ವಾಯ್ಸು ಸರಿ ಹೋಯಿತು ಅಂದಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇನೆ, ಇನ್ನೇನಿಲ್ಲ. ಬೆಟರ್ ಇವಾಗ. ಅಪ್ಪ ಎಲ್ಲರೂ ಬೆಟರಾಗಿದ್ದೀವಿ ಇವಾಗ. ಸೊ ಎವ್ರಿಥಿಂಗ್ ಈಸ್ ಓಕೆ. ಬಾಗಿಲೆಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ತೊಳೆದಿದ್ದೆ, ತಗೊಬಂದು ಒಳಕ್ಕೆ ಇಟ್ಕೊಂಡೆ. ರೇಖಾ ಇಲ್ಲಿ ಟಿಫನ್ ಮಾಡ್ಕೊತಾ ಇದ್ಲು. ಟಿಫನ್ಗೆ ಇವತ್ತು ಪಲಾವ್ ಮಾಡ್ಕೊಂಡಿದ್ದೀವಿ. ಅಪ್ಪವ್ರು ಏನಾದರೂ ಬಂದರೆ ಅವ್ರು ಸ್ವಲ್ಪ ತಿನ್ಕೊಳ್ತಾರೆ, ನಾವು ತಿಂದೋಗ್ಬೇಕಲ್ವ. ಹಾಸ್ಪಿಟಲ್ಗೆ ಹೋದರೆ ಎಷ್ಟೊತ್ತಾಗುತ್ತೆ, ಲೇಟ್ ಆಗುತ್ತಾ ಬೇಗ ಆಗುತ್ತಾ ಏನು ಗೊತ್ತಾಗಲ್ಲ. ಸೊ ಹಂಗಾಗಿ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆನೇ ಟಿಫನ್ ಮಾಡ್ಕೊಂಡ್ವಿ. ಸೊ ತರಕಾರಿನ ಹೆಚ್ಚಿಕೊಟ್ಟಿದ್ದೆ, ಸಾಂಬಾರು ಮಾಡ್ಕೊತೀನಿ ಅಂತ ಅಂದ್ಲು. ಸೊ ಅವಳು ಸಾಂಬಾರು ಮಾಡಿಕೊಡ್ತಿದ್ಲು. ಸಣ್ಣ ಪುಟ್ಟ ಹೊರಗಡೆ ಕೆಲಸ ಎಲ್ಲ ನಾನು ಮಾಡಿಕೊಂಡೆ. ಸಣ್ಣ ಪುಟ್ಟ ಏನು ಮೇಜರ್ ಕೆಲಸಗಳನ್ನೇ. ರೇಷನ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು, ಗ್ರಾಸರಿ ಎಲ್ಲನೂ ರೀಫಿಲ್ ಮಾಡ್ಕೊಳ್ಬೇಕಾಗಿತ್ತು. ಅದೆಲ್ಲ ರೀಫಿಲ್ ಮಾಡಿಕೊಂಡು ಒಂದು ಕಡೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬಂದೆ. ಅವಳು ತಿಂಡಿ ಕೆಲಸ ಅವಳು ಮಾಡಿಕೊಂಡ್ಳು. ಇವಾಗ ಇಬ್ಬರು ಇರೋದ್ರಿಂದ ಅವಳೊಂದು ನಾನೊಂದು ಮಾಡ್ಕೊಳೋದ್ರಿಂದ ಸ್ವಲ್ಪ ಬೇಗನೆ ಆಗ್ತಾಯಿದೆ ಕೆಲಸ. ಸೊ ಬೆಟರ್. ಯಾವಾಗಲೂ ಈ ಥರ ಇರಲ್ಲ, ಸಮ್ ಟೈಮ್ ಬೆಟರ್ ಅಂತ ಅನಿಸುತ್ತೆ. ಸೊ ಹಂಗಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತಾ ಇದ್ವಿ. ನಾನು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಂಡು ಮಕ್ಳಿಗೆ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಇಲ್ಲಿ ರೇಖಾನು ಟಿಫನ್ನು ಮತ್ತು ಸಾಂಬಾರು ಎರಡೂ ಮಾಡ್ಕೊತಾ ಇದ್ಲು. ಇವಳು ಅಷ್ಟೇನೆ, ಅವಾಗೇನು ಅಡುಗೆ ಆಗಿರುತ್ತೆ ಅದು ನನಗೆ ಒರೆಸ್ಕೊಂಡ್ಬಿಡ್ತಾಳೆ. ಯಾಕೆಂದರೆ ಅಷ್ಟು ಗಲೀಜಿಕ್ಕೊಂಡು ನಮಗಂತೂ ಕೆಲಸನ ಮುಂದುವರ್ಸೋಕ್ಕಾಗಲ್ಲ. ಪರ್ಸ್ನಲಿ ನನ್ನ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನೋಡಿರ್ತೀರ, ನಾನು ಒರೆಸ್ತಾನೆ ಇರ್ತೀನಿ. ಆ ಟೈಮಲ್ಲಿ ಮಕ್ಕಳೇನಾದರೂ ಬರೋದು ಡಿಸ್ಟರ್ಬ್ ಮಾಡೋದು ಮಾಡಿದ್ರೆ ಹೆವಿ ಇರಿಟೇಷನ್ ಆಗುತ್ತೆ.
ಇವನು ಅಷ್ಟೇನೆ ನಮ್ಮ ಗುಬ್ಬಿ ಭಾರಿ ಅಣಗಿಸ್ತಿದ್ದ. ಅವನು ನೋಡಿಕೊಂಡು ಅಲ್ಲಿ ಮಾಡ್ತಾಯಿದ್ಲು. ಪಾತ್ರೆ ತೊಳೆದ್ಬಿಟ್ಟು ಹಂಗೆ ಇಟ್ಬಿಟ್ಟು ಹೋದೆ ನಾನು ಹೊರಗಡೆ. ಸೊ ಇವಳೆಲ್ಲನೂ ಜೋಡಿಸ್ಕೊಳ್ತಾ ಇದ್ಲು. ಅವಾಗಿನ ಕೆಲಸ ಆವಾಗಲೇ ಮುಗಿಸ್ಕೊಳ್ತೀವಿ, ಅಂದರೆ ಬೇಗ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇನೆ. ಮಕ್ಕಳಿಗೆ ಇಬ್ರಿಗೂ ಸ್ನಾನ ಮಾಡಿಸಿ ಬಂದೆ. ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿಸ್ದೆ. ನಾನು ಹೋಗ್ಬೇಕಾಯಿತು. ಸೊ ಅಷ್ಟೊತ್ತಿಗೆ ಇವಳೇನೋ ಹೇಳಿದ್ಲು, ಅಲ್ಲಿ ಬಂದೆ ಮಾಡಲಿಕ್ಕೆ ಅಂತೇಳಿ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ಇವರಿಬ್ಬರು ಸ್ನಾನ ಆಯ್ತಲ್ವಾ. ಸೊ ನಾನು ಸ್ವಲ್ಪ ಇವಾಗ ಆರಾಮು, ಹಂಗಾಗಿ ಅವಳು ಸಾಂಬಾರು ಮಾಡಿಟ್ಟಿದ್ದು ಸ್ವಲ್ಪ ನಾನು ರೈಸ್ಗಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಮೊದಲು ರೈಸ್ಗಿಡೋಣ ಅಂತ ಬಂದೆ. ಯಾಕಂದರೆ ನಾವು ಎಷ್ಟೊತ್ತಾಗುತ್ತೋ ಬರೋದು ಹೇಳಿದ್ನಲ್ವ, ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಾಗಲ್ಲ. ಅಡುಗೆ ಮಾಡಿಟ್ಬಿಟ್ಟು ಹೋದರೆ ಸ್ವಲ್ಪ ಬೆಟರು, ಬಂದು ಆರಾಮಾಗಿ ಬರ್ಬೋದಲ್ವ. ಸೊ ಹಂಗಾಗಿ ಇಲ್ಲಿ ತಿಂಡಿ ಅಡುಗೆ ಎರಡನ್ನೂ ಮುಗಿಸ್ಕೊಂಡು ನಾವಿಲ್ಲಿ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ನಾನು ಮಕ್ಳಿಗೆ ತಿಂಡಿ ತಿನ್ಸೋಣ ಅಂತ ಹೋದೆ. ನಮ್ಮ ಗುಬ್ಬಿ ತಿಂದಿಲ್ಲ ನನ್ನ ಹತ್ರ. ಸೊ ಅಮ್ಮನ ಜೊತೆ ತಿಂತೀನಿ ಅಂತ ಅಂದ. ಸರಿ ಆಯಿತು ಅಂತೇಳಿ ಚಿನ್ಮಯ್ಯನ ಮನೆ ತವೇ ಬಿಟ್ಬಿಟ್ಟು ಹೋಗ್ತೀನಿ ಇವತ್ತು. ಯಾಕೆ ಅಂದರೆ ಅಲ್ಲಿ ಹಾಸ್ಪಿಟಲ್ ಅಲ್ವಾ, ಇವನಿಗೂ ಇನ್ಫೆಕ್ಷನ್ ಆದರೆ ಸ್ವಲ್ಪ ತೊಂದರೆನೇ. ಇವನದು ಸ್ವಲ್ಪ ಸ್ಕಿನ್ನೆಲ್ಲ ಸೆನ್ಸಿಟಿವ್ ಇರೋದ್ರಿಂದ ನಾನು ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇರಲಿಲ್ಲ ಪರ್ಸ್ನಲಿ. ಸೊ ಹಂಗಾಗಿ ಚಿನ್ಮಯ್ಯನ ಮನೇಲೇ ಬಿಟ್ಬಿಟ್ಟು ಅವ್ನಿಗೇನು ಮೆಡಿಸನ್ ಇತ್ತಲ್ವ ಅದು ಹಾಕ್ಬಿಟ್ಟು ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೆ. ಅವನು ಒಪ್ಕೊಂಡ. ಸರಿ ಅಮ್ಮ ಆಯಿತು ಅಂತ. ಅವನಿಗೂ ಗೊತ್ತು, ಅವ್ನು ಎಲ್ತೋ ಅವ್ನಿಗೆ ಅಡ್ಜಸ್ಟಬಲ್ ಇಲ್ಲ ಅದು ಸಮ್ಟೈಮ್ಸು. ಸೊ ಹಂಗಾಗಿ ಅವನಿಗೆ ಜೂನ್ ಜುಲೈ ತಿಂಗಳಲ್ಲಿ ಸ್ವಲ್ಪ ಸ್ಕಿನ್ ವೇರಿಯೇಷನ್ ಆಗುತ್ತೆ. ಸೊ ಹಂಗಾಗಿ ಅಂಥ ಟೈಮಲ್ಲಿ ನಾನು ಸ್ವಲ್ಪ ಕೇರ್ಫುಲ್ಲಾಗೆ ನೋಡ್ಕೊತೀನಿ ಅವನ್ನ. ಸಮ್ಟೈಮ್ಸ್ 2 ಸತಿ ಸ್ನಾನ ಮಾಡಿದ್ರು ಅವನಿಗೆ ತೊಂದರೆನೇ. ಹಂಗಾಗಿ ಅವನ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ನಾನು ಸ್ವಲ್ಪ ಕೇರ್ಫುಲ್ಲಾಗಿರ್ತೀನಿ. ಇಲ್ಲೂ ಅದೇ ಥರನೇ ಅಂಥ ಟೈಮಲ್ಲಿ ನಾನು ಹಾಸ್ಪಿಟಲ್ಸು ಆಗಿರ್ಬೋದು, ಕೆಲವೊಂದು ಅನಿಮಲ್ಸ್ ಆಗಿರ್ಬೋದು, ಇಂಥವಕ್ಕೆಲ್ಲೂ ಕರ್ಕೊಂಡು ಹೋಗಲ್ಲ, ಮುಟ್ಸೋದು ಇಲ್ಲ, ನಾನು ಕರ್ಕೊಂಡು ಹೋಗಲ್ಲ. ಹಂಗಾಗಿ ಚಿನ್ಮಯ್ಗೆ ಹೇಳಿದೆ ಬೇಡಪ್ಪ ಅಂತ ಹೇಳಿ. ಸರಿ ಆಯಿತು ಅಂತ ಅವನು ಒಪ್ಕೊಂಡ. ಹೊಟ್ಟೆ ತುಂಬ ತಿನ್ನಿಸ್ತಾ ಇದ್ದೀನಿ ಇಲ್ಲಿ ಅವನಿಗೆ ಯಾರು ಹೇಳ್ಬಿಟ್ಟಿದ್ದಾರೆ ಅಮ್ಮನ ಕೈ ತುತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವತ್ತು ಕೈ ತೊಳ್ಕೊಬಂದು ಕೈ ತುತ್ತು ಕೊಡು ಅಂತಿದ್ದ. ಸ್ಪೂನಲ್ಲಿ ತಿಂತಾಯಿದ್ದೀನಿ ನಾನು, ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು, ಬೇಗ ತಿಂದೋಗೋಣ ಅನ್ನೋ ಥರ ಆಗಿಬಿಟ್ಟಿತ್ತು. ಆದರೂ ಅವನು ಕೈ ತುತ್ತು ಕೊಡು ಅಂತಿದ್ದ. ಹಂಗೇನೆ ಪಾಪ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ನನಗೆ ಸಮಾಧಾನ ಆಗುತ್ತೆ. ಇಲ್ಲಿ ಮಗ ಒಬ್ಬನೇ ಇರ್ತಾನಲ್ವ, ತಿಂಡಿ ತಿಂದಿರ್ತಾನೋ ಇಲ್ವೋ ಅನ್ನೋ ಮೈಂಡ್ ಇರುತ್ತೆ. ಸೊ ಹಂಗಾಗಿ ಅವನಿಗೆ ಹೊಟ್ಟೆ ತುಂಬ ತಿನ್ನಿಸಿ ಹೊರಟ್ವಿ. ನಾನು ರೇಖಾ ಗುಬ್ಬಿ 3 ಜನನೂ ಹೊರಟ್ವಿ. ಇದು ನಮ್ಮ ಔಟ್ಫಿಟ್. ನಾವು ಹೊರಟಾಗ ನಮ್ಮ ಡೈರೆಕ್ಟ್ ಬಸ್ ಇತ್ತು ನಮಗೆ ತುಮಕೂರಿಗೆ. ನಮಗೆ ಬಸ್ ಮಿಸ್ ಆಗೋಯಿತು ಮಕ್ಕಳನ್ನೆಲ್ಲ ರೆಡಿ ಮಾಡೋ ಅಷ್ಟೊತ್ತಲ್ಲಿ. ಸೊ ಹಂಗಾಗಿ ಹೊನ್ನೂಡಿಕೆವರೆಗೂ ನಾವು ಗಾಡೀಲಿ ಹೋಗೋದು, ಅತ್ತಿಂದ ನಾವು ಬಸ್ಗೆ ಹೋಗೋದು ಅಂತ ನಾವು ಪ್ಲ್ಯಾನ್ ಹಾಕ್ಕೊಂಡು ಹೊರಟಿದ್ದಾಯಿತು. ಅಂದರೆ ಲೇಟೇ ಆಯಿತು, ಒಂದು 11 ಗಂಟೆ ಆಗೇ ಹೋಯಿತು ಹೇಳ್ಬೇಕಂದ್ರೆ. ಡಾಕ್ಟ್ರು ಬಂದಿರ್ತಾರೆ, ಟೋಕನ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಇದರಲ್ಲೇ ಹೊರಟ್ವಿ ನಾವು. ಇಲ್ಲಿ ನಾವು ಹೊನ್ನೂಡಿಕೆಗೆ ಬಂದ್ವಿ. ಸೊ ಇಲ್ಲಿ 12 ಗಂಟೆಗೇನೋ ಬಸ್ ಇದೆ ಅಂತ ಹೇಳಿದ್ರು. 11:15 ಅಲ್ಲಿ ಮನೆ ಬಿಟ್ವಿ. 12 ಗಂಟೆಗೆ ಬಸ್ ಬಂತು. ನಾವು ಬಸ್ ಹತ್ತಿ ನಮಗೇನೋ ಬೇಗನೆ ಬಂತು. ಒಂದು 10 ನಿಮಿಷ ಕಾಯ್ದ್ವಿ ಅಷ್ಟೇ. ಇಟ್ಸ್ ಹ್ಯಾಪನ್ಸ್ನೋ. ಸೊ ಕಾಯ್ದು ನಾವು ಬಂದು ಇಲ್ಲಿ ಟೋಕನ್ ಎಲ್ಲ ತೊಗೊಂಡ್ವಿ. ಅಂದರೆ ಡಾಕ್ಟರ್ಸು ಬರೋದು ಲೇಟ್ ಅಂತ ಹೇಳಿದ್ರು ಇವತ್ತು. ಇಟ್ಸ್ ಓಕೆ ಅಂತೇಳಿ ಅವನಿಗೆ ಸೂಜಿ ಇತ್ತು, ಅದೆಲ್ಲ ತೆಗಿಸ್ಬಿಟ್ಟು ಉರಿತದ ಸೂಜಿ ಬೇಕಾ, ಜ್ಯೂಸ್ ಕುಡಿಯೋದು ಎಲ್ಲ ಮಾಡ್ತಾನಲ್ಲ, ಅವಾಗ ಮಚ್ಚಿ ಬಂದು ಚುಚ್ಚಿಸ್ತೀವಿ. ಕುರ್ಕುರೆ ಊಟ ತಿನ್ನಲ್ವಲ್ಲ.
ಬೆಳಗ್ಗೆ ಸೂಜಿ ಚುಚ್ಚು ಅಂತ ಅಂದಲ್ಲ, ಚುಚ್ಚಿಸದಾ? ಸೂಜಿ ಎಲ್ಲ ತೆಗ್ಸಿ ಸ್ವಲ್ಪ ವೆಯ್ಟ್ ಮಾಡಿ ಅವನಿಗೂ ಹೈಟು ವೆಯ್ಟ್ ಎಲ್ಲನೂ ಚೆಕ್ ಮಾಡಿದ್ರು ಹಾಸ್ಪಿಟಲಲ್ಲಿ. ಅವೆಲ್ಲ ಚೆಕ್ ಮಾಡಿ ನಮ್ಮ ಟೋಕನ್ ಇದ್ದಿದ್ದು ಬಂದು 10. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು. ಅವನದೇನೇನಿದೆ ಮೈನರ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನಾವು ಅಲ್ಲಿ ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡಿದ್ದ. ನಮಗೆ ಗೊತ್ತಿತ್ತು ಮಗು ಹಚ್ಕೊಂಡಿರಲ್ಲ ಅಂತೇಳಿ ನಾವು ಬಾಕ್ಸ್ ಪ್ರೊವೈಡ್ ಮಾಡಿದ್ವಿ. ತೊಗೊಂಡೋಗಿದ್ರಿಂದ ಸ್ವಲ್ಪ ಅವನೇನು ತಿಂತಾನೆ ಅದೆಲ್ಲ ನಾವು ತೊಗೊಂಡೋಗಿದ್ವಿ. ಅಲ್ಲೂ ಎಲ್ಲ ಡಾಕ್ಟರು ಅಷ್ಟಿಗೆ ಬಂದರು, ಚೆಕಪ್ ಮಾಡಿಸ್ಕೊಂಡು ನಾವು ಹೊರಟು ಬಂದ್ವಿ. ಈಚೆಗೆ ಬಂದಾಗಲೇ ನಾವು ಆಲ್ಮೋಸ್ಟು 2:30 ಏನೋ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು ಅನಿಸುತ್ತೆ. ಸೊ ತುಮಕೂರು MG ರೋಡ್ಗೆ ಹೋಗಿದ್ದೀವಿ ಅಂದರೆ ಅಲ್ಪ ಸ್ವಲ್ಪ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲೂ ಅಷ್ಟೇನೆ ಸ್ವಲ್ಪ ಕ್ಲಚಸ್ಸು ಕ್ಲಿಪ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡ್ವಿ. ಹೆಣ್ಮಕ್ಳು ಅಂದರೆ ಇದು ಕಾಮನ್, ನಾವು ತೊಗೊಳ್ತೀವಿ ಯಾವಾಗ ಹೋದ್ರೂ. ತೊಗೊಂಡು ಸ್ವಲ್ಪ ಅಲ್ಲೇ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಸ್ವೆಟರ್ಸ್ ಬೇಕಿತ್ತು ಮಕ್ಕಳಿಗೆ, ಯಾಕೆಂದರೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ನನಗೆ ನನ್ನ ಮಗನಿಗೆ ಸ್ವಲ್ಪ ಡಿಫ್ರೆಂಟಾಗಿ ಜರ್ಕಿನ್ಸ್ ಆಗಿರ್ಬೋದು ಬಟ್ಟೆಗಳನ್ನ ಹಾಕೋದು ತುಂಬ ಇಷ್ಟ. ಅವ್ನು ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅನ್ನೋ ರೀಸನ್ಗೆ ನನ್ನ ಮಗನಿಗೊಂದು ತೊಗೊಂಡು ಅವನ ಹತ್ರ ಸ್ವೆಟರ್ಸು ಜರ್ಕಿನ್ಸ್ ಎಲ್ಲ ಆಲ್ಮೋಸ್ಟು 6 or 7 ಇದೆ. ಸೊ ನನಗಿದೇನೋ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನ್ನ ಮಗನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇಬ್ರಿಗೂ ಒಂದೊಂದು ತೊಗೊಂಡು ನಾವು ಒಂದೊಟ್ಟಿಗೆ ಬಸ್ಸಿಗೆ ಬಂದ್ವಿ. ಆಲ್ ಆಫ್ ಸಡನ್ ಏನಂದರೆ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಅನ್ನಿಸ್ಬಿಡ್ತು. ಬಿಕಾಸ್ ಒಂದು 3-4 ದಿವಸದಿಂದ ನನಗಂತೂ ಬಟ್ಟೆ ಒಗೆದು ಸಾಕಾಗ್ಬಿಟ್ಟೈತೆ. ನಮ್ಮಮ್ಮ ಹೆಂಗೆ ಒಗೆಯುತ್ತೋ ಬಟ್ಟೆನ, ನಾನು 3 ದಿವಸನೇ ಒಗ್ಯೋಕ್ಕಾಗಲಿಲ್ಲ. ನಮ್ಮಮ್ಮ ಹೆಂಗೆ ಒಗೆಯುತ್ತೋ ಅನ್ನೋ ಮೈಂಡ್ ಬಂದ್ಬಿಡ್ತು ನನಗೆ. ಆಲ್ ಆಫ್ ಸಡನ್ನು ಅದು ಪ್ಲ್ಯಾನ್ ಬಂದಿದ್ದು, ಬಾರೇಕ ಹೋಗ್ಬಿಡೋಣ ವಾಷಿಂಗ್ ಮಿಷಿನ್ ತಗೊಂಬಿಡೋಣ ಅಂತೇಳಿ ನಾನು ಇಲ್ಲೇ ನಾನು ಹೊನ್ನೂಟಿಕೆನಲ್ಲಿ ಮಂಜಣ್ಣನ ಅಂಗಡಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಅಲ್ಲೇ ತೊಗೊಂಡು ಬಂದಿದ್ದಾಯಿತು. ನಾನು ಏನೇ ಎಲೆಕ್ಟ್ರಾನಿಕ್ ವಸ್ತು ತೊಗೊಂಡ್ರು ನಾನು ಇಲ್ಲೇ ತೊಗೊಳೋದು ಹೇಳ್ಬೇಕಂದ್ರೆ. ಹಂಗಾಗಿ ಆಲ್ ಆಫ್ ಸಡನ್ ಹೋಗಿ ತೊಗೊಳೋಣ ಅಂತಲೇ ಹೋದ್ವಿ. ನಾವು ಯಾವುದೋ ಒಂದು ಚಿಕ್ಕದು ತೊಗೊಳೋಣ ಅಂತ ಅಂದ್ಕೊಂಡು ಹೋದ್ವಿ. ನನಗೆ ಬೇಕಾದ ನಾನು ಸೆಲೆಕ್ಟ್ ಮಾಡಿಕೊಂಡು, ನನಗೆ ಸ್ವಲ್ಪ ಓವನ್ನು ಗ್ಯಾಸ್ ಸ್ಟವ್ ಬೇಕಿತ್ತು. ಸೊ ಅದೆಲ್ಲ ನೋಡ್ತಾ ಇದ್ವಿ, ಚೆನ್ನಾಗಿ ಬಂದಿದೆಯಾ ಅಂತೇಳಿ ತೊಗೊಳೋಣ ಬಾ ನೆಕ್ಸ್ಟ್ ಮಂತು ಅಂತೇಳಿ. ವಾಷಿಂಗ್ ಮಿಷಿನ್ ಮಾತ್ರ ತೊಗೊಂಡು ಅವರು ಹೋಮ್ ಡೆಲಿವರಿ ಕೊಡ್ತೀವಿ ಕಣಪ್ಪ ಅಂತ ಹೇಳಿದ್ರು. ಸರಿ ಅಂತು ನಾವು 3 ಜನ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು, ಬೇಕಲ್ವ 3 ದಿನಕ್ಕೆ ಆಗೋಷ್ಟು. ನಾನೇನು ಜಾಸ್ತಿ ತೊಗೊಂಡೋಗಲ್ಲ, 3 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಂಡು ಹೋಗ್ತೀನಿ. ಸೊ ಹಂಗಾಗಿ ಅದನ್ನು ತೊಗೊಂಡು ನಾನು ರೇಖಾ ಮತ್ತು ಗುಬ್ಬಿ ಮನೆಗೆ ಬಂದ್ವಿ. ಮನೆಗೆ ಬರೋದು 5 ನಿಮಿಷದಲ್ಲೇ ಅಪ್ಪ ಅಮ್ಮನೂ ಬಂದಿದ್ರು ಮನೆಗೆ. ಎಕ್ಸ್ಪೆಕ್ಟ್ ಮಾಡಿದ್ವಿ ಬರ್ತಾರೆ ಅಂತ ಹೇಳಿ. ಸೊ ಬಂದರು. ಮುಂದೆ ನಾರು ಆತ ನೋಡ್ತೀಯಲ್ಲ. ಅಗೋ ನಮ್ಮಕ್ಕಂಗಂತೂ ಮೊಮ್ಮಕ್ಕಳು ಮುಖ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಹೇಳ್ಬೇಕಂದ್ರೆ. ಸ್ವಲ್ಪ ಸುಸ್ತಾಗಿತ್ತು ಅಂತ ಅನ್ನಿಸ್ತು. ಬಂದಿದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಸುಮ್ಮನೆ ಕುಂತಿತ್ತು. ಮಕ್ಕಳು ಮುಖ ನೋಡಿ ಇನ್ನೂ ಖುಷಿ ಆಗೋಯ್ತು. ಅಷ್ಟೊತ್ತಿಗೆ ಇದು ಬುಕ್ ಮಾಡಿದ್ವಿ ಅಲ್ವಾ, ಅವರು ತಂದು ಕೊಟ್ಟೋದ್ರು ಮನೆಗೆ. ನಾವು ಅಂದ್ಕೊಂಡಿದ್ದು ಕಲರು ಎಲ್ಲ ಕರೆಕ್ಟಾಗಿ ಬಂದಿತ್ತು. ನಾವು ಅದೇ ಅಂದ್ಕೊಂಡ್ವಿ ಕಲರ್ ಏನಾದ್ರು ಚೇಂಜ್ ಆಗಿಬಿಡುತ್ತಾ ಅಂತ. ಇಲ್ಲ, ನನಗೆ ಗೊತ್ತಿತ್ತು 99% ಥರ ಆಗಲ್ಲ, ಅಂಗಡೀಲಿ ಪಕ್ಕ ನಾವು ಯಾವ್ದು ತೊಗೊಂಡಿರ್ತೀವೋ ಅದೇ ಬರುತ್ತೆ ಅಂತ. ಸೊ ಅದೇ ಥರನೇ ಆಯಿತು. ನಾವು ಯಾವ್ದು ಅಂದ್ಕೊಂಡಿದ್ವಿ ಅದನ್ನು ಬಂತು. ಸಂಜೆನೇ ಬಂತು. ನಾವು ಬಂದು 1-1.5 ಗಂಟೆಗೆ ಅವರು ಡೆಲಿವರಿ ಮಾಡಿದ್ರು. ನಾವೆಲ್ಲ ತೆಗೆದು ನೋಡಿದ್ವಿ, ಅಪ್ಪ ಅಮ್ಮಂಗೆಲ್ಲ ತೋರಿಸಿದ್ವಿ. ಬಿಕಾಸ್ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರು ಈ ಸತಿ ಹಾಸ್ಪಿಟಲ್ದಲ್ಲಿ ಕಳೆದ್ರು. ಅದೊಂದು ಬೇಜಾರು ನಮಗೆ ಹೇಳ್ಬೇಕಂದ್ರೆ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ ನಾವು ತರ್ತಾ ಇದ್ದೀವಿ ಅಂತ. ಸೊ ಅವ್ರು ಬುಕ್ ಮಾಡಿದಾಗ ಅಣ್ಣ ಫೋನ್ ಮಾಡಿದಾಗ್ಲೇ
ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ನಮ್ಮ ಅಪ್ಪ ಅಮ್ಮನಿಗೆ ಇಂಥದ್ದೇನೋ ತಂದಿರ್ತಾರೆ ಅಂತೇಳಿ. ಅಮ್ಮನು ಫಸ್ಟು ಮನೆಗೇನೇ ತಂದರೂ ಪೂಜೆ ಮಾಡುತ್ತೆ. ಸೊ ಇಲ್ಲೂ ಅದೇ ಥರನೇ ಬೊಟ್ಟಿಟ್ಟು ಪೂಜೆ ಮಾಡ್ತಾಯಿತ್ತು. ಸೊ ಪೂಜೆ ಮಾಡ್ಕೊಂಡು ಅಂತ ಹೇಳಿ ನಾವು ಇನ್ನೊಂದು ಕೆಲಸಗಳಲ್ಲಿ ತೊಡ್ಕೊಂಡು ಬಟ್ಟೆ ಒಗ್ದಿದ್ವಲ್ಲ ಎಲ್ಲ ಮಡ್ಚ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡಿದ್ದಾಯಿತು. ಸೊ ಇವತ್ತು ಮಾರ್ನಿಂಗ್ ಲೇಟೇ ಆಯಿತು ಆಯಿತಾ, ಲೇಟಾಗೇ ಇದ್ವಿ. ಬಿಕಾಸ್ ಎಲ್ಲರೂ ಮನೇಲೇ ಇದ್ರಲ್ವ, ಟಿಫನ್ ಒಂದು ಸ್ವಲ್ಪ ಲೇಟ್ ಆದರೂ ಓಕೆ ಮ್ಯಾನೇಜ್ ಆಗುತ್ತೆ. ಸೊ ಹಂಗಾಗಿ ಲೇಟಾಗೇ ಇದ್ದಿದ್ದೀವಿ. ಇವಾಗ ಬಂದು ಟಿಫನ್ಗೆ ಅಪ್ಪ ಚಿತ್ರಾನ್ನ ಮಾಡು ಅಂತ ಹೇಳ್ತು. ಸೊ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮಾಡೋಕ್ಕೆ ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಒಂದು ಕಡೆ ಹಾಲು ಕಾಯಿಸ್ತಾ ಇದ್ದೀನಿ. ಅಪ್ಪ ನಾನೇ ಹೆಚ್ಕೊಡ್ತೀನಿ ಅಂತ ಅಂತು. ಸೊ ಹಂಗಾಗಿ ಕಟ್ಟಿಂಗು ಅಪ್ಪನೇ. ಸೊ ಏನಂದರೆ ಇವತ್ತು ಸಿಂಪಲಾಗಿ ಬೇಡ, ಸ್ವಲ್ಪ ಏನಾದ್ರು ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಎಲ್ಲರೂ ಇವಾಗ ಸುಧಾರಿಸ್ಕೊಂಡಿದ್ದಾರೆ ಹಾಸ್ಪಿಟಲಿಂದ. ನೆನ್ನೆ ಅಪ್ಪ ಡಿಸ್ಚಾರ್ಜ್ ಆಗೈತಲ್ವ, ಸೊ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿರ್ತಾರೆ, ಎಕ್ಸಸ್ ಆಫ್ ಹೀಟ್ ಆಗಿರುತ್ತೆ. ಹೆಸರುಬೇಳೆ ಇವೆಲ್ಲ ಮಾಡಿಕೊಟ್ಟಿದ್ದೀವಿ, ಕೋಸಂಬರಿ ಎಲ್ಲ. ಸೊ ನಾನು ಸ್ವೀಟ್ ಮಾಡೋಣ ಅನ್ನೋ ಒಂದು ಮೈಂಡು. ಸೊ ಹಂಗಾಗಿ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀರೆಕಾಯಿ ಐತೆ, ಆದರೂ ಸ್ವಲ್ಪ ಬಜ್ಜಿ ಮಾಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದೇನೆಂದರೆ ಚಿನ್ಮಯ್ ವ್ಯಾಕ್ಸಿನೇಷನ್ ಇದೆ, 10 ಇಯರ್ಸು ವ್ಯಾಕ್ಸಿನೇಷನ್ ಇದೆ ಚಿನ್ಮಯ್ದು. ಹೋಗಬೇಕು. ಮೊನ್ನೆ ನಾನು ಹಾಸ್ಪಿಟಲಲ್ಲಿ ಹೋಗಿ ಕೇಳಿದೆ ಆಯಿತಾ. ಅವ್ರು ಏನು ಹೇಳಿದ್ರು, ಮೇಡಮ್ ಇಲ್ಲ 5 ವರ್ಷದ್ದು 10 ವರ್ಷದ್ದು ಸ್ಕೂಲಲ್ಲೂ ಹಾಕ್ತಾರೆ. ಇಫ್ ಇನ್ ಕೇಸ್ ಅವ್ರು ಅಲ್ಲಿ ಹಾಕಿ ನೀವು ಇಲ್ಲಿ ಹಾಕ್ಸಿ ಸುಮ್ಮನೆ ತೊಂದರೆ ಆಗುತ್ತೆ, ಅಲ್ಲಿ ಹಾಕಿಲ್ಲ ಅಂದರೆ ಇಲ್ಲಿ ಬನ್ನಿ ನಾವು ಹಾಕ್ತೀವಿ ಅಂತ ಹೇಳಿದ್ರು ನನಗೆ ಹಾಸ್ಪಿಟಲಲ್ಲಿ. ಸರಿ ಆಯಿತು, ಯಾಕಂದರೆ ಅವನು 5 ವರ್ಷನೂ ಅವ್ನು ಸ್ಕೂಲಲ್ಲೇ ಹಾಕಿದ್ರು. ಸೊ ಹಂಗಾಗಿ ಇವಾಗಲೂ ಹಂಗೆ ಹಾಕ್ತಾರೆ ಅಂತ ಅಂದರು. ಇಫ್ ಇನ್ ಕೇಸ್ ಅಲ್ಲಿ ಹಾಕಿಲ್ಲ ಅಂದರೆ ಇಲ್ಲಿ ಬನ್ನಿ ನಾವು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ರ ಮ್ಯಾಮು ನೈಟ್ ಫೋನ್ ಮಾಡಿಬಿಟ್ಟು ವ್ಯಾಕ್ಸಿನೇಷನ್ ಇದೆ ಚಿನ್ಮಯ್ದು, ಬಂದು ಹಾಕ್ಸೋಕ್ಕಾಗತ್ತಾ ಅಂತೇಳಿ, ಬಿಕಾಸ್ ಇವನಿಗೆ ಹೆಲ್ತ್ ಸರಿ ಇರಲಿಲ್ಲ ಅಲ್ವಾ. ಸೊ ಬರ್ತೀರಾ ಅಂತ ಕೇಳಿದ್ರು. ಸೊ ಮನೇಲಿ ಹೋಗೋಣ, ಏನು ಜ್ವರ ಏನಿರಲಿಲ್ಲ, ಹುಷಾರಾಗಿದ್ದಾನೆ, ಕರ್ಕೊಂಡು ಹೋಗೋಣ. ಆದರೂ ಇವತ್ತೊಂದು ದಿವಸ ರೆಸ್ಟ್ ಮಾಡಲಿ ನಮ್ಮ ಮೈಂಡು ನಂದು. ಸೊ ಹಂಗಾಗಿ ಏನು ಬೇಕಪ್ಪ, ಹಾಂ ಕೊಟ್ಟೆ. ಇವತ್ತು ಇವನಿಗೆ ಸೂಜಿ ಚುಚ್ಚಿಸ್ತೀನಿ ಆಯಿತಾ. ನೋಡಬೇಕು, ಬರ ಇಲ್ಲಿ ಸೂಜಿ, ಇವತ್ತು ಸೂಜಿ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ಏನೇ ಪ್ರೆಷರ್ ಇದ್ರೂ ಮಕ್ಕಳಿಗೆ ಅದೇನು ವ್ಯಾಕ್ಸಿನೇಷನ್ ಇದೆ ಅಲ್ಲ ಅದನ್ನು ಹಾಕಿಸ್ಲೇಬೇಕು. ಅದು ಪೇರೆಂಟ್ಸು ಫಸ್ಟ್ ಪ್ರಯಾರಿಟಿ, ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಹಂಗಾಗಿ ಹಾಕಿಸ್ಬೇಕು. ಇವತ್ತು ಅವ್ರ ಸ್ಕೂಲ್ ಹತ್ರನೇ ಹಾಕಿಸ್ತೀನಿ. ಸ್ಕೂಲಿಗೆ ಕಳಿಸಿ ಮೇಡಮ್ ಅಂತ ಹೇಳಿದ್ರು. ಬೇಡ, ಇವತ್ತೊಂದು ದಿವಸ ರೆಸ್ಟ್ ಮಾಡಲಿ, ಅವನೇನು ಲೀವೇನು ಯಾವತ್ತೂ ಹಾಕಿದವನಲ್ಲ ಅವನು. ಸೊ ಇವಾಗ ಅವನು ಹೆಲ್ತ್ ಸರಿ ಇಲ್ಲ, ಅವನು ನಾರ್ಮಲ್ ಹೆಲ್ತ್ ಇಶ್ಯೂ ಇದ್ದರೆ ಅವನು ಹೊರಟೋಗ್ತಾನೆ, ಅವನು ಸ್ಕೂಲಿಗೆ ಮಿಸ್ ಮಾಡ್ಕೊಳಲ್ಲ ಅವನು. ಸೊ ಇದು ಸ್ವಲ್ಪ ತುಂಬಾ ಇದಾಯಿತು ಪಾಪ ಅವನಿಗೆ. ಸೊ ಹಂಗಾಗಿ ಲೀವ್ ತಗೊಂಡಿದ್ದಾಯಿತು, ಲೀವ್ ಹಾಕ್ಸಿದ್ದಾಯಿತು ನಾನು. ಇಟ್ಸ್ ಓಕೆ, ಯಾವಾಗಲೂ ಆಗಲ್ಲ ಅಲ್ವ ಈ ಥರ. ಸೊ ಹಂಗಾಗಿ ಬನ್ನಿ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗಬೇಕು. ಅದ್ರ ಜೊತೆ ಸ್ವಲ್ಪ ಅಡುಗೆ ಕೆಲಸಗಳಿದೆ, ಹಾಗಾಗಿ ಎಲ್ಲ ಮುಗಿಸ್ಕೋಬೇಕು. ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಸ್ವೀಟ್ ಮಾಡಬೇಕು. ಅಪ್ಪನೂ ಮನೆಗೆ ಬಂದಿದ್ದರು. ಸೊ ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಮಾಡ್ಕೊಳೋಣ ಅಂತೇಳಿ ತಲೆಗೆ ಹರಳೆಣ್ಣೆ ಹಾಕ್ಕೋಬೇಕಾಗಿತ್ತು. ನಾನು ವಾರಕ್ಕೊಂದು 2 ಸತಿ ಹಾಕೋತೀನಿ. ತಲೆಗೆ ಸ್ನಾನ ಮಾಡೋದು 2 ಅವರ್ ಮುಂಚೆ 3 ಅವರಿಗೆ ಮುಂಚೆ ಹಾಕ್ಕೊಂಡ್ರೆ ಸಾಕು, ಇಲ್ಲ ಓವರ್ ನೈಟ್ ಹಾಕ್ಕೊಂಡು ತಲೆ ತೊಳ್ಕೊಂಡ್ರು ಬೆಟರ್ ಅಂತ ಅನಿಸುತ್ತೆ. ಸ್ವಲ್ಪ ನನಗೂ ಹೆಲ್ತ್ ಅಷ್ಟು ಸರಿ ಇರಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ನತ್ತಿಗೆ ಮಾತ್ರ ಹಾಕ್ಕೊಂಡೆ. ನಂಗೆ ಹರಳೆಣ್ಣೆ ವಾರಕ್ಕೊಂದು 2 ಸತಿ ಅಂತೂ ಹಾಕಲೇಬೇಕು. ಸೊ ಹಂಗಾಗಿ ಹಾಕ್ಕೊಂಡು ಸ್ವಲ್ಪ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಿತ್ರಾನ್ನ ಮಾಡಿಕೊಂಡು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ಕೊಳೋಣ. ಹೀರೆಕಾಯಿ ಇತ್ತು, ಸ್ವಲ್ಪ ಬಜ್ಜಿ ಮಾಡಿಕೊಟ್ರೆ ತಿಂತಾರೆ ಎಲ್ಲರೂ. ಮನೇಲಿದ್ದಾಗಲೇ ಈ ಥರ ಮಾಡಬೇಕಲ್ವ. ಸೊ ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಹೆಸ್ರು ಬೇಳೆನ ಕೆಂಪಾಗಂಗೆ ಹುರ್ಕೊತಾ ಇದ್ದೀನಿ. ಈ ಥರ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ. ಸೊ ಹಂಗಾಗಿ ಹೆಸ್ರು ಬೇಳೆನ ಫಸ್ಟು ಹುರ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ.
ಹುರ್ಕೊಂಡು ಅದೇ ಒಂದು ಕುಕ್ಕರ್ಗೆ ಹೆಸ್ರುಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಜಾಸ್ತಿ ಹಾಕಿದ್ರೆ ವಿಷಲಿಂದ ಹೆಸ್ರುಬೇಳೆ ಬರೋ ಚಾನ್ಸಸ್ ತುಂಬ ಇರುತ್ತೆ, ಉಕ್ಕೋಗ್ಬಿಡುತ್ತೆ. ಸೊ ಹಂಗಾಗಿ ಹೆಸ್ರುಬೇಳೆ ಎಷ್ಟು ಮುಳುಗುತ್ತೋ ಅಷ್ಟಕ್ಕೆ ಮಾತ್ರ ನಾನು ನೀರು ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ತುಂಬ ಬೆಂದರೆ ಇನ್ನೂ ಒಳ್ಳೆಯದು, ಹೇಳ್ಬೇಕಂದ್ರೆ ಸ್ಮ್ಯಾಶ್ ಮಾಡೋದು ತಪ್ಪುತ್ತೆ. ಸೊ ಹಂಗಾಗಿ 1-2 ವಿಷಲ್ ಹಾಕಿಸ್ಕೊಂಡೆ ಅಷ್ಟೇ ನಾನು. ಒಂದು ಕಡೆ ರೈಸು ಆಗ್ತಾಯಿತ್ತು. ಸೊ ಈ ಕಡೆ ನಾನು ಇಲ್ಲಿ ಸ್ವೀಟ್ಸು ಮಾಡ್ಕೊಳ್ತಾ ಇದ್ದೆ, ಬೇಗ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇನೆ ಒಂದು 3 ಸ್ಟವ್ ಇರೋದನ್ನು ನೋಡೋಣ ಅಂತ ಹೋದೆ. ಸೊ ಚೆನ್ನಾಗಿತ್ತು, ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬರ್ತೀನಿ. ಇವಾಗ ತರಲಿಲ್ಲ, ಅದೊಂದು ವಾಷಿಂಗ್ ಮಿಷಿನ್ ತೊಗೊಂಡು ಬಂದಿದ್ದಾಯಿತು. ನೋಡೋಣ, ಅದೊಂದು ಪ್ಲ್ಯಾನ್ ಐತೆ. ಗ್ಯಾಸ್ ಸ್ಟವ್ ಮತ್ತು ಓವನ್ ತೊಗೊಬೇಕು ಅಂತ ಐತೆ. ಸೊ ಗೊತ್ತಿಲ್ಲ ಯಾವಾಗ ತೊಗೊಳ್ತೀನಿ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿ ತೊಗೊಂಡು ಬಂದ್ವಿ. ಹೇಳ್ಬೇಕಂದ್ರೆ ನಾವು ಹೆಂಗಾಗುತ್ತೋ ಹಂಗೆ, ಇದೇ ಥರನೇ ಅಂತ ಏನಿಲ್ಲ. ಸೊ ಹಂಗಾಗಿ ನಾನು ಇಲ್ಲೆಲ್ಲ ಪಾತ್ರೆ ಎಲ್ಲ ಬೇಗ ಜೋಡಿಸ್ಕೊಂಬಿಟ್ಟು ಬೇಗ ಕೆಲಸ ಮಾಡ್ಕೊಂಡೆ. ಯಾಕಂದರೆ 2 ಸ್ಟವ್ ಹತ್ರ ಖಾಲಿ ಇರಲಿಲ್ಲ, ಗೊಜ್ಜು ಮಾಡಬೇಕು, 2 ಖಾಲಿ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿವರೆಗೂ ಇದೊಂದು ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಹೆಸ್ರುಬೇಳೆ ಕುಕ್ಕರ್ ಬೇಯಿತು. ಸೊ ಬಾಣಲಿ ಇಟ್ಬಿಟ್ಟು ಅದು ಬಿಸಿ ಆಗೋಷ್ಟರಲ್ಲಿ ಇನ್ನೊಂದೆರಡು ಪಾತ್ರೆ ಜೋಡಿಸ್ಕೊಳ್ತಾ ಇದ್ದೀನಿ. ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ಅಡುಗೆ ಮನೇಲಿ ಇರಬಾರ್ದಲ್ವ. ಸೊ ಹಂಗಾಗಿ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅದನ್ನೇನು ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿಲ್ಲ ರೆಸಿಪಿನ. ಸೊ ಹಂಗೇ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಬೇಗ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅಪ್ಪನೂ ಕಾಯೆಲ್ಲ ಸುಳ್ಕೊಂಬಂದಿತ್ತು. ಅಪ್ಪಂಗೆ ಹೇಳಿದ್ದೆ, ಅಪ್ಪ ಒಂದು ಕಾಯಿ ಸುಳ್ಕೊಡು ಅಂತ. ಅಮ್ಮಂಗೆ ಹೇಳಿದ್ದೆ ನಾನು, ಅಪ್ಪ ನಾನೇ ಸುಳ್ಕೊಡ್ತೀನಿ ಸುಮ್ಮನಿರು ಅಂತ ಹೇಳಿ ಅವರೇ ಸುಳ್ಕೊಡ್ತಾಯಿದ್ರು. ಇನ್ನು ಸ್ಟಾರ್ಟು ನಮ್ಮ ಅಪ್ಪಂದು ಅದು ಇದು ಕೆಲಸ ಅನ್ನೋದು. ಮನೆಯಲ್ಲಿ ಇದ್ದರೆ ಅವ್ರು ಸುಮ್ಮನೆ ಕುತ್ಕೊಳಲ್ಲ, ಏನಾದರೂ ಒಂದು ಮಾಡ್ತಾಯಿರ್ತಾರೆ, ಅದು ಅವ್ರ ಆ್ಯಕ್ಟಿವಿಟಿ. ಸೊ ಅದಕ್ಕೆಲ್ಲ ನಾವು ಅಡ್ಡಿ ಬರಲ್ಲ. ಅವ್ರ ಕೈಲಿ ಏನಾಗುತ್ತೋ ಅವ್ರು ಅದನ್ನು ಮಾಡ್ಕೊಳ್ಳಿ ಅಂತ ಅಷ್ಟೇನೆ. ರೆಸ್ಟ್ ಬೇಕಿತ್ತು, ರೆಸ್ಟ್ ತೊಗೊಂಡಿದ್ದಾರೆ. ಸೊ ಇವಾಗ ರಿಕವರಿ ಆಗಿದ್ದಾರೆ. ಸೊ ಅದೊಂದು ನಮಗೂ ಸಮಾಧಾನ. ಏನೋ ಒಂದು ಕೆಲಸ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ತೀನಿ. ಇಲ್ಲಿ ಹೆಸ್ರುಬೇಳೆ ಸ್ವಲ್ಪ ಬೆಂದಿರೋದನ್ನ ಎತ್ತಿಟ್ಕೊಂಡು ರುಬ್ಲಿಕ್ಕೆ, ಅದಕ್ಕೆ ಅದೆಷ್ಟು ಬೆಲ್ಲ ಬೇಕೋ, ಸ್ವೀಟ್ ಎಷ್ಟು, ನಾವಂತೂ ಸ್ವೀಟ್ ಕಮ್ಮಿನೇ ತೊಗೊಳೋದು. ಸೊ ಸ್ವಲ್ಪ ಒಂದು 3 ಅಚ್ಚು ಬೆಲ್ಲ ಹಾಕಿದ್ದೆ ಅಷ್ಟೇನೆ, 2-3 ಅಚ್ಚು ಹಾಕಿದ್ದೆ. ಸ್ವಲ್ಪ ಹೆಸ್ರುಬೇಳೆ, ಕಾಯಿ ಮತ್ತು ಕಡಲೆಪಪ್ಪು ಬರುತ್ತಲ್ಲ ಅದು, ಏಲಕ್ಕಿ, ಇಷ್ಟನ್ನು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಪಾಯಸ ತಿಕ್ಕಾಗಿ ಬರಬೇಕಲ್ವ. ಸೊ ಹಂಗಾಗಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ, ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ರವೆ ಹುರಿದು ಹಾಕ್ತಾರೆ. ಸೊ ನನಗೆ ಈ ಥರ ಮಾಡೋದ್ರಿಂದ ಹೆಸ್ರುಬೇಳೆ ಪಾಯಸ ಅದೊಂದು ಫ್ಲೇವರ್ ಇರುತ್ತಲ್ವ, ಸೊ ಹಾಗೆ ಇರುತ್ತೆ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ ನಾನು, ಯಾಕಂದರೆ ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೋಬೋದು ಅಂತ. ಇಲ್ಲಿ ರುಬ್ಬಿರೋ ಮಿಶ್ರಣ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ ಆಯಿತಾ. ಅದು ರುಬ್ಬಿರೋದನ್ನ ಹಾಕಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಷ್ಟು ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಅದನ್ನು ಹಾಕ್ತೆ. ಸ್ವಲ್ಪ ಅಮ್ಮ ಶಾವಿಗೆ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳ್ತು. ಸ್ವಲ್ಪ ಶಾವಿಗೆನ ಎಷ್ಟು ಬೇಕೋ ಅಷ್ಟು ಹುರಿದು ನಾನಿಲ್ಲಿ ಹಾಕ್ಕೊಳ್ತೀನಿ. ಅದನ್ನು ಅಷ್ಟೇ ಕೆಂಪಾಗಂಗೆ, ಒಂದು ಲೈಟಾಗಿ ಕೆಂಪಾಗಂಗೆ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅದೇ ಬಾಣಲಿಗೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಕರೆದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ಕುಡಿತಾವಲ್ವ. ಸೊ ಹಂಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಕಪ್ಪು ದ್ರಾಕ್ಷಿ 1-2 ಇತ್ತು, ಕಪ್ಪು ದ್ರಾಕ್ಷಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನನಗದು ಇಷ್ಟ ಆಗುತ್ತೆ. ಸೊ ನಾನು ಈ ಸತಿ ಅದನ್ನು ಮಾಡ್ಕೊಳಕ್ಕೆ ಹೋಗಿಲ್ಲ, ದ್ರಾಕ್ಷಿ ಸಿಗಲಿಲ್ಲ ಆ ಟೈಮಲ್ಲಿ, ಇದು ಅಷ್ಟೇ ಸಿಕ್ತು. ಸೊ ಇದನ್ನಷ್ಟೇ ನಾನು ತೊಗೊಂಡು ಬಂದೆ. ಮತ್ತು ಸ್ಯಾಫ್ರಾನ್ ತಂದಿತ್ತು, ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಯೆಲ್ಲೋ ಕಲರ್ ಆಗುತ್ತಲ್ಲ ಆವಾಗ ಹಾಕ್ತೀನಿ, ಪಾಯಸ ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸುತ್ತೆ ಅಂತ. ಸ್ಯಾಫ್ರನ್ನು ಹಾಕ್ಕೊಂಡೆ, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತೇಳಿ ನಾನು ಇದನ್ನು ಹಾಕ್ಕೊಳ್ತಾ ಇರ್ತೀನಿ. ಈ ಕಡೆ ಚಿತ್ರಾನ್ನನೂ ಆಯಿತು, ಅದು ಕಾಯಿ ಎಲ್ಲನೂ ತುರಿದೆಲ್ಲ ಹಂಗೆ ಇಟ್ಬಿಟ್ಟಿದೆ. ಸ್ವಲ್ಪ ಆರಲಿ ಗೊಜ್ಜು ಅಂತೇಳಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜ ಕರ್ದು ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನಾನು ಇನ್ನೇನು ಅನ್ನ ಕಲಿಸ್ತೀನಿ ಅನ್ನೋ ಟೈಮ್ಗೆ ಇವನ್ನೆಲ್ಲ ಹಾಕ್ಕೊಳ್ತೀನಿ. ಸೊ ಯಾಕೆ ಅಂದರೆ ಅದು ಸ್ವಲ್ಪ ಹಸಿದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ತಿನ್ನುವಾಗ ಅಂಥೇಳಿ ನಾನು ಈ ಥರ ಮಾಡ್ಕೊಳ್ತೀನಿ. ಇಲ್ಲಿ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡಿದ್ನಲ್ವ ಅದನ್ನು ಹೇಳಿದ್ನಲ್ಲ, ಲಾಸ್ಟ್ ಮೂಮೆಂಟಲ್ಲಿ ರೈಸ್ ಯಾವಾಗ ಕಲಿಸ್ಕೊಳ್ತೀನಲ್ವ ಸೊ ಆ ಟೈಮಲ್ಲಿ ಹಾಕ್ಕೊಳ್ತೀನಿ. ಇನ್ನೊಂದು ಕ್ಯಾರೆಟ್ ತುರಿ ಹಾಕ್ತೀನಿ ನಾನು. ಆ ಕ್ಯಾರೆಟ್ ತುರಿನ ಅನ್ನ ಕಲಸಿದ ಮೇಲೆ ಲಾಸ್ಟಿಗೆ ಸ್ವಲ್ಪ ಕಲ್ಸೋಕೆ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ನನಗೆ ಟೇಸ್ಟ್ ಇಷ್ಟ ಆಗುತ್ತೆ. ಬಾಯಿಗೆಲ್ಲ ಹಸಿದು ಸ್ವಲ್ಪ ಚೆನ್ನಾಗಿ ಸಿಗ್ತಾಯಿದ್ರೆ ಹೋಟೆಲ್ ಫೀಲ್ ಕೊಡುತ್ತೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ಕೊಂಡು ನನ್ನ ಮಗನಿಗೂ ನಾನು ಇದೇ ಥರ ಮಾಡಿಕೊಟ್ರೆ ಅವ್ನಿಗೆ ಇಷ್ಟ ಆಗುತ್ತೆ. ಎಲ್ಲ ಒಂದೇ ಸತಿ ಕ್ಯಾರೆಟೆಲ್ಲ ಹಾಕ್ಬಿಟ್ರೆ ಅಷ್ಟು ಇಷ್ಟ ಆಗೋಲ್ಲ ಅವನಿಗೆ. ಸರಿ ಆಯಿತು, ಅವನು ಏನು ಇಷ್ಟಪಟ್ಟು ತಿಂತಾನೋ ತಿನ್ನಲಿ ಅಂತೇಳಿ ನಾನು ಅವನಿಗೆ ಯಾವುದು ಫೇವರ್ ಇರುತ್ತೋ ನಾನು ಅದನ್ನೇ ಮಾಡ್ಕೊಳ್ತೀನಿ. ಇಷ್ಟಪಟ್ಟು ತಿಂತಾನೆ ಮನೆಯಲ್ಲಿ, ನನಗೆ ಅದೇ ಖುಷಿ. ಕೆಲವೊಂದು ಸತಿ ಊಟನೇ ಮಾಡಲ್ಲ. ಈ ಥರ ಏನಾದರೂ ಮಾಡಿಕೊಟ್ರೆ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಅವನೇನು ತಿಂತಾನೋ ಅದನ್ನು ನಾನು ಮಾಡಿಕೊಡ್ಲೇಬೇಕು. ಸೊ ಹಂಗಾಗಿ ನಾನು ಅದೇ ಥರನೇ ಮಾಡಿಕೊಡ್ತೀನಿ. ಇಲ್ಲಿ ಮಾಡಿಕೊಂಡು ನಾನು ಸ್ವಲ್ಪ ಇಲ್ಲಿ ಹೇಳಿದ್ನಲ್ಲ ಬಜ್ಜಿ ಮಾಡಲಿಕ್ಕೆ ಅಂತೇಳಿ ಕಡಲೆ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪ ಹೇಳ್ತು ಜಾಸ್ತಿ ಆಯಿಲ್ ಫುಡ್ ತಿನ್ನೋಕ್ಕಾಗಲ್ಲ ಕಣಮ್ಮ ಅಂತೇಳಿ. ಸರಿ ಆಯಿತು, ಒಂದು ಸ್ವಲ್ಪ ಮಾಡ್ತೀನಿ. ಒಂದೇ ಒಂದು ಹೀರೆಕಾಯಿ ಹಾಕಿದ್ದೆ. ಸೊ ಅದೊಂದನ್ನೇ ಹಾಕಿ ಕಡಲೆ ಹಸಿಟ್ಟು, ಸ್ವಲ್ಪ ಉಪ್ಪು, ಇವಾಗ ಸ್ವಲ್ಪ ಸೋಡಾ ಹಾಕ್ತೆ. ಸೋಡಾ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ತಿಕ್ನೆಸ್ ಬೇಕೋ ನಮಗೆ ಅಷ್ಟು ಕಲಿಸ್ಕೊಂಡು ಹೀರೆಕಾಯಿ ರೌಂಡಿಗೆ ಹೆಚ್ಕೊಂಡಿದ್ದೆ ಅದನ್ನು ಸೈಡ್ಗೆ ಇಟ್ಕೊಂಡು ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಕಾಯಿಸ್ಕೊಂಡು ನಾನಿಲ್ಲಿ ಹೀರೆಕಾಯಿ ಮತ್ತು ಕಡಲೆ ಹಸಿಟ್ಟು ಕಲಿಸ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕುವಂಥದ್ದು. ಸ್ವಲ್ಪ ಬೇಗ ಆಗುತ್ತೆ. ಆಲ್ಮೋಸ್ಟು ಟಿಫನ್ ಕೊಡೋದೇ ಲೇಟ್ ಆಗಿಬಿಟ್ಟಿತ್ತು. ಇದೂ ಲೇಟ್ ಎಲ್ಲ ಆಗ್ಬಿಡುತ್ತೋ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಎಲ್ಲರೂ ತಿಂಡಿ ತಿನ್ನೋ ಅಷ್ಟೊತ್ತಲ್ಲಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಇಲ್ಲಿ ಎಣ್ಣೆ ಕಾಯ್ತಾ ಇತ್ತು. ಸ್ವಲ್ಪ ಹಸಿಟ್ಟೆಲ್ಲ ಬಿದ್ದಿತ್ತು, ಅದನ್ನೆಲ್ಲ ಒರೆಸ್ಕೊಂಬಿಡೋಣ ಅಂತೇಳಿ ಒರೆಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ವೆಯ್ಟ್ ಮಾಡ್ತಿದ್ದವ ಎಣ್ಣೆ ಕಾಯಲಿಕ್ಕೆ. ಸೊ ಅದು ಎಣ್ಣೆ ಕಾಯ್ದಿತ್ತು. ನಾನು ಎಲ್ಲ ಟಿಶ್ಯೂಸ್ ಎಲ್ಲ ಹಾಕ್ಕೊಂಡು ನಾನಿಲ್ಲಿ ರೆಡಿ ಆಗ್ತಾ ಇದ್ದೆ, ಬೇಗ ಮಾಡಿಕೊಡ್ಬೇಕು ನನ್ನ ಮನೆ ಜನಕ್ಕೆ ಅಂತೇಳಿ. ಸೊ ಎಷ್ಟೋ ಜನ ಇದೇ ಥರನೇ ಇರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಎಣ್ಣೆ ಕಾಯ್ದಿತ್ತು, ಒಂದೊಂದೇ ಬೇಗ ಹಾಕ್ಕೊಳ್ತಾ ಇದ್ದೀನಿ. ಬೇಗ ಅವರು ಟಿಫನ್ ಮಾಡೋಕ್ಕೂ ಮುಂಚೆನೇ ಮಾಡಿಕೊಡ್ಬೇಕಾಗಿತ್ತು. ಸೊ ಲೇಟ್ ಆಗಿಬಿಡ್ತು ಇವತ್ತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಆ ಥರ ಆಗುತ್ತೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಿ ಮಾಡು ಅಂತ ಅಂದರು. ಇಲ್ಲೂ ಎಲ್ಲ ಮಾಡಿಕೊಟ್ಟೆ ನಾನು. ಚಿನ್ಮಯ್ ವ್ಯಾಕ್ಸಿನೇಷನ್ ಬೇರೆ ಇತ್ತು. ಅವ್ರ ಮ್ಯಾಮು ಕಾಲ್ ಮಾಡ್ತೀವಿ ಮೇಡಮ್ ನಾನು ಅಂತ ಹೇಳಿದರು. ಅಷ್ಟರೊಳಗೆ ಇವೆಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತೇಳಿ ಬೇಗ ಮಾಡ್ಕೊಳ್ತಾ ಇದ್ದೆ. ಹೇಳ್ಬೇಕಂದ್ರೆ ಎರಡೂ ಒಂದೇ ದಿವಸ ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತಾ ಇತ್ತು. ಏನು ಮಾಡ್ತಾನೋ ಹಠ ಮಾಡ್ತಾನೇನೋ ಅಂತ ಅನ್ನಿಸ್ತಾ ಇತ್ತು. ನನಗೆ ಗೊತ್ತು ಒಂದು ಕಡೆ ಅವನೇನು ಹಠ ಮಾಡಲ್ಲ ಅಂತ, ಆದ್ರೂ ಇನ್ನೊಂದು ಕಡೆ ಹೆಂಗಪ್ಪ ನಿಭಾಯಿಸೋದು ಅನ್ನೋದು ಆಗಿತ್ತು. ಹಿಂಗೆ ನಿಭಾಯಿಸೋದು ಅನ್ನೋ ಥರನೂ ಇತ್ತು, ನೋಡಬೇಕು. ಸೊ ಬೇಗ ಕೆಲಸಗಳ್ನು ಮುಗಿಸ್ಕೊಳ್ತಾ ಇದ್ದೆ. ನಾನು ಅದಕ್ಕೇನೆ ಸಂಜೆ ಬಂದು ಅವನು ನೋಡ್ಕೊಳೋದೇ ಆಗುತ್ತೆ ನನಗೆ. ಏನಾದ್ರು ಹಠ ಮಾಡಿದ್ರೆ, ನೋವಾದರೆ, ಅಳ್ತಿರ್ತಾನಲ್ವ, ಅವನನ್ನು ಅಲ್ಲೇ ಬಿಟ್ಟು ನನಗೆ ಬೇರೆ ಕೆಲಸ ಮಾಡಲಿಕ್ಕಂತೂ ನನಗೆ ಆಗಲ್ಲ ಪರ್ಸ್ನಲಿ. ಸೊ ಅದಕ್ಕೇನೆ ಫಸ್ಟೇನೆ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ. ಆಮೇಲೆ ಅವನಿಗೆ ಇಂಜೆಕ್ಷನ್ ಏನೋ ನೋವಿದ್ರೆ ಅವನು ಸುಧಾರಿಸ್ಲಿಕ್ಕೆ ಸರಿ ಹೋಗುತ್ತಲ್ವ. ಸೊ ಹಂಗಾಗಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ಸಾಂಬಾರು ಬೇರೆ ಇತ್ತು, ಹಂಗಾಗಿ ಏನು ಮಾಡೋ ಥರ ಇರಲಿಲ್ಲ. ಅನ್ನ ಮತ್ತು ಪಾಯಸ ಮಾಡ್ಕೊಂಡಿದ್ದೆ. ಚಿನ್ಮಯ್ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಹೇಳ್ಬೇಕಂದ್ರೆ, ಹಾಗಾಗಿ ಅವನಿಗೂ ಸ್ವೀಟ್ಸ್ ಮಾಡಿಕೊಟ್ಟೆ. ಗುಬ್ಬಿನೂ ಬಂದು ಪಾಯಸ ಕುಡಿದು ಹೋದ. ಸ್ವಲ್ಪ ಅದು ವೀಡಿಯೋ ಸ್ಕಿಪ್ ಆಗಿದೆ. ನಾನು ಇಲ್ಲಿ ಟಿಫನ್ ಮಾಡ್ತಾಯಿದ್ದೆ. ಚಿನ್ಮಯಿ ಬಜ್ಜಿಗೆ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ತುರಿನ ಹಾಕ್ಕೊಡ್ತಾರಲ್ವ, ಅದು ಇಷ್ಟ ಅವನಿಗೆ, ಮಸಾಲೆ ಬಜ್ಜಿ ಥರ.
ಅದನ್ನೆಲ್ರಿಗೂ ಮಾಡಿಕೊಡ್ತಾ ಇದ್ದ. ಸ್ವಲ್ಪ ಮಲಗಿಸ್ಬಿಟ್ಟೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಅಷ್ಟರೊಳಗೆ ಮಲಿಕೋ, ಮ್ಯಾಮಿನೂ ಫೋನ್ ಮಾಡಿಲ್ಲ ಅಂತೇಳಿ. ಸೊ ಅವನ್ನ ಮಲಗಿಸ್ಬಿಟ್ಟಿದ್ದೆ. ಬೆಲ್ಟ್ ಹಾಕ್ಕೊಂಡು ಹಂಗೆ ಮಲಿಕೋಗ್ಬಿಟ್ಟಿದ್ದ. ಸೊ ಅದು ಒತ್ತುತ್ತೆ ಅಲ್ವ ಸೊಂಟತ್ತವ. ಸೊ ಎಲ್ಲ ತೆಗ್ದಿಟ್ಟು ಮಲಗಿಸಿದ್ದೆ. ಅಷ್ಟೊತ್ತಿಗೆ ಅವ್ರು ಮ್ಯಾಮಿಗೆ ಕಾಲ್ ಮಾಡಿದ್ರು, ಎಬ್ಬಿಸಿ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಹೇಳಿದ್ನಲ್ಲ ಚಿನ್ಮಯ್ ವ್ಯಾಕ್ಸಿನೇಷನ್ ಐತೆ ಅಂತ. ಸೊ ಹೋಗ್ತಾ ಇದ್ದೀನಿ ಇವಾಗ. ಸೊ ರೆಡಿ ಆಗಿದ್ದೀವಿ. ಇದು ನನ್ನ ಔಟ್ಫಿಟ್. ಅವನು ರೆಡಿ ಆಗ್ತಿದ್ದಾನೆ. ಅವರು ಅಂದರೆ ಮಲಗಿಸ್ಬಿಟ್ಟಿದ್ದೆ ಆಯಿತಾ. ಇನ್ನೂ ಅವ್ರ ಮ್ಯಾಮ್ ಕಾಲ್ ಮಾಡಿರಲಿಲ್ಲ. ಸುಮ್ಮನೆ ಏನಕ್ಕೆ ಎದ್ದು ಅಂದ್ಬಿಟ್ಟು ಮಲ್ಕೊ ಅಂತೇಳಿ ಮಲಗಿಸ್ಬಿಟ್ಟಿದ್ದೆ. ಸೊ ಇವಾಗ ಎಬ್ಬರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಮಾಡಿದ್ರು. ಸೊ ಅದೇ ಇನ್ನೇನು ಇವಾಗ ಹೊರಡೋಣ. ಒಂದು ಹಾಫ್ ಆನ್ ಅವರ್ಗೆ ಹೋಗ್ಬೋದು. ಓಕೆನಾ? ಓಕೆ, ಬನ್ನಿ. ರೆಡಿ ಆಗಿದ್ದೀವಿ, ಹೋಗಬೇಕು. ಸ್ವಲ್ಪ ಬಟ್ಟೆ ನೆನೆಸಿದ್ದೀನಿ. ಬಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊತೀನಿ. ಸೊ ಇವಾಗ ಅವನಿಗೆ ಫಸ್ಟು ಅವ್ನು ವ್ಯಾಕ್ಸಿನೇಷನ್ ಆಗಿಬಿಡ್ಬೇಕು. ಯಾಕಂದರೆ ಅದು ಮುಂದೆ ಏನೋ ಒಂದು ಹೆಲ್ತ್ ಇಶ್ಯೂ ಬರೋದನ್ನ ಇವಾಗಲೇ ಕಮ್ಮಿ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ನೋಡೋಣ. ಅವ್ನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದು, ಅವ್ನು ಏನಂದರೆ ಅವ್ನು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಲ್ವ, ಅವ್ನು ಯಾವತ್ತೂ ನನಗೆ ಕಾಡಿಸಿಲ್ಲ ಹೇಳ್ಬೇಕಂದ್ರೆ. ನಿದ್ದೆ ಮಾಡಿದ್ದಾನೆ. ಸೊ ಈ ಸತಿನೂ ಅದೇ ಥರನೇ ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ದೊಡ್ಡನಾಗಿದ್ದಾನಲ್ಲ, ಸೊ ಒಂದು ಸ್ವಲ್ಪ ಮೆಚಾರಿಟಿ ಇದೆ. ಸೊ ಆ ಥರ ಏನೋ ಅಳಲ್ಲ ಅಂತ ಅಂದ್ಕೊಂಡಿದ್ದೀನಲ್ಲಮ್ಮ. ಆಯ್ತಮ್ಮ, ಔಟ್ಫಿಟ್ ಅದು ಹಾಕೋ ಮೊದಲು, ಚಳಿ ಐತಿ. ಇದು ನೆನ್ನೆ ತಗೊಂಡೆ ನಾನು ತುಮಕೂರಲ್ಲಿ, ನೋಡಿರ್ತೀರ ನೀವು ಆಯಿತಾ. ಗಟ್ಟಿ ಐತೆ. ಈ ಥರ ಅವನ ಹತ್ರ ಇರಲಿಲ್ಲ. ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗನ ಹತ್ರ ಆರೆಂಜ್ ಕಲರ್ ಇರಲಿಲ್ಲ. ಸೊ ನನಗೊಂದು ಹ್ಯಾಬಿ ಇದೆ, ಇರು ಅವನಿಗೆ ಚೆನ್ನಾಗಿ ಡ್ರೆಸ್ಅಪ್ ಮಾಡಬೇಕು ಅಂತ. ಹಿಂಗೆ ಕಾಣಿಸ್ತಿದ್ದೆ ನಾನು ಮಗ. ಬನ್ನಿ ಹೋಗೋಣ. ಟೈಮ್ ಆಗಿದೆ ಆಲ್ರೆಡಿ ಆಯಿತಾ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ನಾನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಬರೋಣ ಅಂತ ಹೋದೆ. ಬೇಗನೆ ಹೊರಟ್ವಿ. ಹೇಳ್ಬೇಕಂದ್ರೆ 1 ಗಂಟೆ ಆಗಿತ್ತು ಅನಿಸುತ್ತೆ. ನಾನು ಹೊರಡೋ ಅಷ್ಟೊತ್ತಲ್ಲಿ ನಾನು ಗೊತ್ತು ಬಸ್ ಯಾವುದು ಇರಲ್ಲ ಅಂತೇಳಿ ಗಾಡೀಲಿ ಹೋಗೋಣ ಇಲ್ಲೇ ದಾಬಸ್ಪೇಟೆ ಅಲ್ವಾ ಅಂತ ಗಾಡೀಲೇ ಹೋಗಿ ಅವನು ಅಲ್ಲಿ ಕೋಪ್ರೇಟ್ ಮಾಡ್ದ. ನರ್ಸಸ್ ಹತ್ರ ಇಂಜೆಕ್ಷನ್ ಹಾಕಿಸ್ಕೊಂಡು ನಾನು ಮನೆಗೆ ಬಂದೆ. ನೋವಾಯ್ತಾಯ್ತಾ? ನೋವಾಗಲ್ಲ. ಸರಿ ಬಾ, ನೀನು ಹೋಮ್ವರ್ಕ್ ನೋಟ್ಸ್ ಎಲ್ಲ ಕೊಟ್ಟವ್ರೆ. ಹೇಳಿದ ಪ್ರಕಾರ ತುಂಬ ನೋವಾಗ್ತಿತ್ತು ಕಣೋ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಫೋನ್ ಮಾಡಿಬಿಟ್ಟು ಸಂಜೆ ಇವನೇನಿಲ್ಲ ಆರಾಮಾಗಿದ್ದ. ಅಂದರೆ ಇಂಜೆಕ್ಷನ್ ಕೊಡೋ ಟೈಮಲ್ಲಿ ಕೈ ಸ್ವಲ್ಪ ಫ್ರೀ ಬಿಟ್ಟರೆ, ಇಂಜೆಕ್ಷನ್ ಮಾಡೋ ಒಂದು ಪಾರ್ಟ್ ಇದೆಯಲ್ಲ ಅದು ಸ್ವಲ್ಪ ಫ್ರೀ ಬಿಟ್ಟರೆ ಅಷ್ಟು ನೋವಾಗಲ್ಲ. ನಂಗೆ ಪರ್ಸ್ನಲಿ ಅದು ಹೇಳ್ತಾ ಇದ್ದೆ ಅವನಿಗೆ. ಸೊ ಅದನ್ನು ಹಂಗೆ ಫಾಲೋ ಮಾಡ್ದ. ಅಪ್ಪನಿಗೆ ಸ್ವಲ್ಪ ಇಲ್ಲೇ ಶಿವಗಂಗಿಗೆ ಬಂದು ಕಬ್ಬಿನ ಜ್ಯೂಸ್ ಬೇಕಿತ್ತು, ಅದನ್ನು ಸ್ವಲ್ಪ ಇಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ಒಂದು 10 ನಿಮಿಷಕ್ಕೆ ಮಳೆ ಜೋರಾಗ್ಬಿಡ್ತು. ಮಳೇಲಿ ನೆನೆತಿರೋ ಚಿನ್ಮಯ್ ನೋಡ್ಬಿಟ್ಟು ಗದರಿಸ್ಬಿಟ್ಟು ಎಳ್ಕೊಬಂದ್ಬಿಟ್ಟಿದ್ದಾನೆ. ಸಿಟ್ಟಿಗೆ ಅಳ್ತಾ ಇದ್ದ ಇವನು ಮಳೇಲಿ ನೆನಿಬೇಕಿತ್ತು ಅಂತ. ಚಿನ್ಮಯ್ ಹೋಗಿ ಎಳ್ಕೊಂಬಂದ್ಬಿಟ್ಟ. ಅವ್ನು ಸ್ವಲ್ಪ ಸುಧಾರಿಸಿ ನಾನು ಮನೆಗೆ ಬಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಈ ಮಕ್ಕಳು ಸುಧಾರಿಸೋ ನೆಪದಲ್ಲಿ ಶಿವನೇ ನೆಂದೋಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.